ಸೊ ಇದರಲ್ಲಿ ಬೇರಿದೆ ನೋಡಿ. ಸೊ ಇವಾಗ ನಾನು ಗ್ಲಾಸ್ ಬಾಟಲಲ್ಲಿ ನೀರು ತೊಗೊಂಡ್ಬಂದಿದ್ದೀನಿ. ಸೊ ಇದನ್ನು ಇದರೊಳಗಡೆ ಇಡ್ಬೋದು. ಸೊ ಬೇರು ಸಮೇತ ಈ ಥರ ಇಟ್ಟರೂ ಆಗುತ್ತೆ. ಮತ್ತು ಇವಾಗ ಇದ್ರ ಜೊತೆಗೆ ಇನ್ನೊಂದು ಕಟ್ ಮಾಡ್ಕೊಳ್ತೀನಿ, ಯಾಕಂದರೆ ಇದರಲ್ಲಿ ಎಕ್ಸ್ಟ್ರಾ ಇನ್ನೂ ಒಂದು ಬೇರು ಎಕ್ಸ್ಟ್ರಾ ಇದೆ ನೋಡಿ. ಸೊ ಇದು ಇದ್ರಲ್ಲಿ ಬೆಳೀಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಇದರಲ್ಲೂ ಒಂದು ಬೇರಿದೆ ನೋಡಿ, ಇದರಲ್ಲೂ ಕೂಡ ಬೆಳೆಸ್ಬೋದು ನಾವು. ಆ್ಯಕ್ಚುಲಿ ಇದು ನಾನು ನೀರಲ್ಲೂ ಚೆನ್ನಾಗೂ ಬೆಳೆಯುತ್ತೆ ಇದನ್ನು, ಬಟ್ ನೀರು ಚೇಂಜ್ ಮಾಡ್ತಾ ಇರಬೇಕು ಅವಾಗವಾಗ. ಬಟ್ ಈ ಥರ ಬ್ರಾಂಚಸ್ನೆಲ್ಲ ಬೇರೆ ಕಟ್ ಮಾಡಿಬಿಟ್ಟು ಹಾಕೋದ್ರಿಂದ ಇದ್ರದ್ದು ಸಂತತಿ ಜಾಸ್ತಿ ಆಗುತ್ತೆ. ಸೊ ಇವಾಗ ನೋಡಿ ಇದರಲ್ಲಿ ಇದೆ ಅಲ್ವಾ, ಇದೇ ಥರ ಇವಾಗ ಇದಕ್ಕೆ ಹಾಕಿದ್ರೆ ಇನ್ನೂ ಬೆಳೀತಾ ಬೆಳೀತಾ ಬೇರೆ ಬೇರೆ ಪ್ಲಾಂಟ್ಗಳನ್ನ ನಾವು ಟ್ರಾನ್ಸ್ಫರ್ ಮಾಡ್ಕೊಂಡು ಬೆಳೆಸೋದ್ರಿಂದ ಜಾಸ್ತಿ ಗಿಡಗಳನ್ನ ಮಾಡ್ಕೋಬೋದು ನಾವೇ. ಸೊ ಬೆಟರ್ ಅಲ್ವಾ. ನನಗಂತೂ ತುಂಬ ಇಷ್ಟ ಗಿಡಗಳು. ಬಟ್ ಏನು ಮಾಡೋದು, ಇವಾಗ ಬೆಳೆಸೋದಕ್ಕೆ ತುಂಬ ಕಷ್ಟ ಇದೆ ನನಗೆ. ಯಾಕಂದರೆ ನಾನೇ ನೋಡ್ಕೊಳಕ್ಕಾಗ್ತಿಲ್ಲ, ಅಂಥದ್ರಲ್ಲಿ ಗಿಡಗಳನ್ನ ಹೆಂಗಪ್ಪ ನೋಡ್ಕೊಳ್ಳೋದು ಅಂತ. ಅದರಲ್ಲೂ ಈ ಥರ ಪಾಟ್ಗಳಾದರೆ ಸ್ವಲ್ಪ ಹೆಂಗೋ ಮ್ಯಾನೇಜ್ ಮಾಡ್ಬೋದು, ಯಾಕಂದರೆ ಹೈಟು ಸ್ವಲ್ಪ ಬೆಟರ್, ಎಲ್ಲಿ ಬೇಕೋ ಹೈಟಿಗೆ ಇಟ್ಕೋಬೋದು ಇವನ್ನ. ಬಟ್ ನೆಲದ ಮೇಲೆ ಬೆಳೆಸೋ ಗಿಡಗಳಿದಾವಲ್ಲ ಅವಂತೂ ತುಂಬ ಕಷ್ಟ ನನಗೆ. ನಾನು ಅವತ್ತು ತಂದಾಗ ನೋಡಿ ಈ ಥರ ಇತ್ತು ನೋಡಿ, ಇದೇ ಚಿಕ್ಕ ಪಾಟು, ಇದರೊಳಗಡೆ ಇನ್ನೊಂದು ಈ ಥರದ್ದು ಕೊಟ್ಟಿದ್ರು. ಸೊ ಹಾಗಾಗಿ ಈ ಥರ ಇದು ಮಾಡಿಕೊಂಡಿರೋಂಥದ್ದು. ಬಟ್ ಬೇರೆ ಗಟ್ಟಿ ಇದೆ ಇದು. ಮತ್ತು ಇದು ಕೋಕೋ ಪಿಟ್ಟು ಅದು ಏನೇನೋ ಹಾಕಿ ಇದರೊಳಗಡೆ ಒಳ್ಳೆ ಚೆನ್ನಾಗಿದೆ ಫಲವತ್ತಾಗಿ. ಬಟ್ ಇದ್ರ ಗೊಬ್ಬರಗಳನ್ನೆಲ್ಲ ನಾವು ಅಲ್ಲಿ ಇಲ್ಲಿ ತರಬೇಕಾಗುತ್ತೆ ಅನಿಸುತ್ತೆ ನರ್ಸರಿಲಿ. ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ಯಾಕಂದರೆ ಇಲ್ಲಿವರೆಗೂ ನಾನು ಗಿಡನೇ ಬೆಳೆಸಿಲ್ಲ ಈ ಥರ ಆಕ್ಸಿಡೆಂಟ್ ಆದಮೇಲೆ. ಸೊ ಇವಾಗ ಇದು ಕುಡಿಯೋ ನೀರು ಹಾಕಿದ್ದೀನಿ. ಇಲ್ಲಿ ಉಪ್ಪಿನ ನೀರು ಜಾಸ್ತಿ ಇದೆ, ಅಂದರೆ ಆ ನೀರೆಲ್ಲ ಒಂಥರ ಜಿಡ್ಡು ಸ್ಟೇನ್ಲೆಸ್ ಜಾಸ್ತಿ, ಸಿಕ್ಕಾಪಟ್ಟೆ ಸ್ಟೇನ್ ಇದೆ ಅದರಲ್ಲಿ. ಹಾಗಾಗಿ ಇದು ಕುಡಿಯೋ ನೀರು ಹಾಕಿದ್ದೀನಿ. ಕುಡಿಯೋ ನೀರು ಹಾಕಿದ್ರೆ ತುಂಬ ದಿನ ಗಿಡ ಚೆನ್ನಾಗಿರುತ್ತೆ. ಅದಕ್ಕೆ ಇವಾಗ ಇದನ್ನು ತೊಗೊಂಡೋಗಿ ಅಡುಗೆ ಮನೇಲಿ ಇಟ್ಕೊಳ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಗಿಡಗಳಂದರೆ.